ಈ ನಡುವೆ ಕದನ ವಿರಾಮ ಘೋಷಣೆ ಮಾಡಿದ್ರು ಕೂಡ ನಿನ್ನೆ ಸಾಯಂಕಾಲ ಎಲ್ಲ ಪಾಕಿಸ್ತಾನ ಅಪ್ರಚೋದಿತ ದಾಳಿಯನ್ನು ಮಾಡ್ತಾ ಇತ್ತಲ್ಲ. ಪಾಕಿಸ್ತಾನ ಒಂದು ಕ್ಷಿಪಣಿಯನ್ನು ಕೂಡ ಉಡಾಯಿಸಿತ್ತು ಅವರ ದೇಶದಿಂದ. ಈ ಪಾಕ್ ಕ್ಷಿಪಣಿಯನ್ನು ನಿಷ್ಕ್ರಿಯಗೊಳಿಸಿದೆ ಭಾರತೀಯ ಸೇನೆ. ರಾಜಸ್ಥಾನದ ಮೇಲೆ ದಾಳಿ ಮಾಡಿತ್ತು ಪಾಕಿಸ್ತಾನ. ಜೈಸಲ್ಮೇರ್ನಲ್ಲಿ ಪಾಕ್ ಮಿಸೈಲನ್ನು ನಿಷ್ಕ್ರಿಯಗೊಳಿಸಿದೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್. ಇದು ಫಸ್ಟ್ ಟೈಮ್ ಏನಲ್ವಲ್ಲ. ಕಳೆದ 3-4 ದಿನಗಳಲ್ಲಿ ಭಾರತ ಈ ರೀತಿ ಅವರ ಕ್ಷಿಪಣಿಗಳನ್ನು ಡ್ರೋನ್ಗಳನ್ನು ಸಾಕಷ್ಟು ಹೊಡೆದುರುಳಿಸಿದೆ. ನಮ್ಮ S-400 ಏನಿದೆ, ಆ S-400 ತಾಕತ್ತನ್ನು ಇವರು ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಬಿಟ್ರು ಪಾಕಿಸ್ತಾನದವರು. ನಾವೇನು ದಾಳಿ ಮಾಡಿದ್ರು ನೋಡಿ, ಇದು ಕ್ಷಿಪಣಿ ಬಂದು ನಮ್ಮ ದೇಶದ ಮೇಲೆ ಬಿದ್ದಿದ್ದ ಅಥವಾ ಈ ಕ್ಷಿಪಣಿಯನ್ನು ನಿಷ್ಕ್ರಿಯಗೊಳಿಸಿದ್ದ. ಕ್ಷಿಪಣಿಯನ್ನು ನಿಷ್ಕ್ರಿಯಗೊಳಿಸಿರ್ತಕ್ಕಂಥ ವಿಚಾರ ಇರಬೇಕು. ಆ ಥರ ನಮ್ಮ ದೇಶದ ಮೇಲೆ ಬಂದು ನಮ್ಮ ಭೂಮಿಯಲ್ಲಿ ಬೀಳೋದಕ್ಕೆ ಅವಕಾಶನೇ ಕೊಡಲ್ಲ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್, ಆ್ಯಂಟಿ ಮಿಸೈಲ್ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಇದು ರಾಜಸ್ಥಾನದ ಜೈಸಲ್ಮೇರನ್ನು ಟಾರ್ಗೆಟ್ ಆಗಿ ಇಟ್ಕೊಂಡು ಪಾಕಿಸ್ತಾನದವರು ಕ್ಷಿಪಣಿ ದಾಳಿಯನ್ನು ನಡೆಸಿದರು. ಬಟ್ ಇದೆಲ್ಲ ಯಾವುದು ಸಕ್ಸಸ್ ಕಂಡಿಲ್ಲ. ಮತ್ತು ಈ ಥರ ಯಾವುದೋ ಬಂಜರು ಭೂಮಿ ಮೇಲೆ ಬಂದು ಬಿದ್ದರೆ ಅದರಿಂದ ಯಾವ ನಷ್ಟವೂ ಆಗಲ್ಲ. ನಷ್ಟ ಆಗೋದು ಅವ್ರಿಗೆ. ಅದಕ್ಕೆ ಅಂತಲೇ ಲಕ್ಷಾಂತರ ರೂಪಾಯಿ ವ್ಯಯಿಸಿರ್ತಾರೆ, ಅವೆಲ್ಲ ವೇಸ್ಟ್ ಆಗುತ್ತೆ. ಬಟ್ ಆ ಥರದನ್ನು ತಡಿತಕ್ಕಂಥ ಕೆಲಸವನ್ನು ಮಾಡಿದೆ ಭಾರತ. ಯಾಕೆಂದರೆ ಮಾತಿಗೆ ನಿಲ್ಲೋರಲ್ಲ ಅವರು. ಕದನ ವಿರಾಮ ಅಂದ ತಕ್ಷಣ ಕದನ ವಿರಾಮ ಅಷ್ಟೇ. ಅದ್ರ ಮೇಲೂ ಕೂಡ ಇವರು ಡ್ರೋನ್ ದಾಳಿ ಮಾಡೋದು, ಕ್ಷಿಪಣಿ ದಾಳಿ ಮಾಡೋದು, ಈ ಥರದ ಕಂತ್ರಿ ಕಚ್ಚಡ ಬುದ್ಧಿಗಳನ್ನ ಪಾಕಿಸ್ತಾನ ತೋರಿಸ್ತಾರೆ. ಅದಕ್ಕೆ ಹೇಳೋದು, ಪಾಕಿಸ್ತಾನನ ಯಾವತ್ತೂ ನಂಬಬೇಡಿ. ಈಗ ನಾಳೆ ಸಭೆ ಇದೆ, ಯಾರು ಗೊತ್ತು. ಇವತ್ತು ರಾತ್ರಿ ಅಪ್ರಚೋದಿತ ಗುಂಡಿನ ದಾಳಿ ಅಂತ ಮಾಡಿದ್ರು ಏನೂ ಆಶ್ಚರ್ಯ ಇಲ್ಲ. ಅವರು ಯಾರಿಗೂ ಬೆಲೆ ಕೊಡಲ್ಲ, ಯಾರ ಮಾತಿಗೂ ಬೆಲೆ ಕೊಡಲ್ಲ.